ಶುಭೋದಯ. ಕುಮಾರಧಾರಾ ಪರ್ವತ ನೀವೀಗ ನನ್ನ ಹಿಂದೆ ನೋಡಕತ್ತೀರಿ. ಆ ಕುಮಾರಧಾರಾ ಪರ್ವತದಿಂದನೇ ಬಂದಿರುವ ನೀರು ಕೆಳಗೆ ಹರಿದು ಕುಮಾರಧಾರಾ ನದಿಯಾಗಿ ಬರ್ತದ. ಈ ನದಿಯೊಳಗ ಮಡೆ ಸ್ನಾನ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಹೇಳಲಾಗ್ತದ. ಆ ನದಿಯೊಳಗ ಸ್ನಾನ ಮಾಡಿದ್ರ ನಮ್ಗ ಯಾವುದೇ ಚರ್ಮ ರೋಗ ಕಾಯಿಲೆ ಬರುವುದಿಲ್ಲ ಅಂತ ಹೇಳಿ ಇಲ್ಲಿನ ಪ್ರಮುಖರು ಹೇಳ್ತಾರ. ಮತ್ತ ಅದು ಕರೆನೂ ಅದ. ಬಹಳಷ್ಟು ಉದಾಹರಣೆಗಳು ಆಗ್ಯಾವ. ಯಾವುದೇ ಕುಷ್ಠರೋಗ ಇರ್ಲಿ, ಚರ್ಮ ರೋಗ ಇರ್ಲಿ, ಆ ರೋಗ ಇದ್ದವರು ಇಲ್ಲಿ ಬಂದು ಮಡೆ ಸ್ನಾನ ಮಾಡ್ತಾರ. ಆ ಸ್ನಾನದಿಂದ ಎಲ್ಲ ರೋಗ ಮುಕ್ತರಾಗ್ತಾರ ಅಂತ ಹೇಳಿ ಹೇಳಲಾಗ್ತದ. ಈ ಗುಡಿಗೆ ಅದರದೇ ಆದ ಇತಿಹಾಸ ಅದ. ಏನಪ್ಪಾ ಅಂತಂದ್ರ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಮಾರಸ್ವಾಮಿ ಅಂತ ಹೇಳಿನೂ ಕರೀತಾರ. ಆ ಕುಮಾರಸ್ವಾಮಿ ಹೆಂಗ ಹುಟ್ಟಿದ ಅಂತಂದ್ರ ಮೋಹಿನಿ ಅವತಾರವನ್ನ ತಾಳಿದ ವಿಷ್ಣುವು ಮತ್ತ ಶಿವನು ಸುಬ್ರಹ್ಮಣ್ಯಗ ಜನ್ಮ ನೀಡ್ತಾರಂತ. ಆ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಗಣಪತಿ ಜೊತೆ ಬಂದಾಗ ದೇವೇಂದ್ರನು ತನ್ನ ಮಗಳು ದೇವಸೇನೆಯನ್ನ ಕೊಟ್ಟು ಮದುವೆ ಮಾಡ್ತಾರಂತ. ಆ ಮದುವೆ ಮಾಡಿರುವಂತಹ ಜಾಗ ಇದು. ಆಮೇಲೆ ನಾಗದೇವರಾದ ವಾಸುಕಿಯು ಸುಬ್ರಹ್ಮಣ್ಯಗ ಬೇಡ್ಕೊಳ್ತಾರಂತ, ನೀನು ಇಲ್ಲೇ ನೆಲೆಸು ಅಂತ ಹೇಳಿ. ಅದಕ್ಕಾಗಿ ಕುಮಾರಸ್ವಾಮಿ ಆದಂತಹ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ನೆಲೆಸ್ತಾರಂತ. ಅಲ್ಲಿಂದ ಇಲ್ಲಿವರೆಗೂ ಈ ಸುಬ್ರಹ್ಮಣ್ಯನ ಕೃಪೆ ಈ ಊರ್ ಮೇಲದ. ಮತ್ತ ಸ್ಪೆಷಲ್ ಆಗಿ ಏನಂತಂದ್ರ ನಾಗಾರಾಧನೆಯನ್ನ ಮಾಡಾಕ ಇಲ್ಲಿ ಜನ ಬರ್ತಾರ. ಯಾವುದೇ ಸರ್ಪದೋಷ ಇತ್ತಂದ್ರ, ಯಾವುದೇ ನಾಗದೋಷ ಇತ್ತಂದ್ರ ಜನ ಇಲ್ಲಿ ಬಂದು ಪರಿಹಾರ ಕಂಡುಕೊಳ್ತಾರ. ಕೆಲವೊಂದಷ್ಟು ಪೂಜೆ ವಿಧಿ ವಿಧಾನಗಳು ಅದಾವು. ನಾವು ಮೊದಲೇ ಬುಕ್ ಮಾಡ್ಕೋಬೇಕಾಗ್ತದ. ಆ ಬುಕ್ ಮಾಡ್ಕೊಂಡು ಆನ್ಲೈನ್ ಬುಕಿಂಗ್ ಮುಖಾಂತರ ನಾವು ಇಲ್ಲಿ ಬಂದು ಆ ಪೂಜೆಯನ್ನ ಮಾಡಿಸ್ಬೇಕು. ನಾವು ಮಾಡಿದ್ದು ಶೇಷಬಲಿ ಪೂಜೆ ಅಂತ ಹೇಳಿ. ಆ ಶೇಷಬಲಿ ಪೂಜೆ ಬುಕ್ ಮಾಡಿ ನಾವು ರಿಸಿಪ್ಟ್ ತಗೊಂಡು ಬರ್ಬೇಕು. ಅವ್ರ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಹೇಳಿ. ಅಲ್ಲಿ ಸಂಕಲ್ಪ ಒಬ್ರು ಮಾಡಿ ಕೊಡ್ತಾರ. ಆಮೇಲೆ ಒಂದು ದೊಡ್ಡ ಹಾಲ್ ಅದ, ಅಲ್ಲಿ ಕೂರಿಸಿ ಯಜ್ಞ ಮಾಡಿಸ್ತಾರ. ಆ ಹೋಮದಿಂದ ನಮ್ಮ ಸಂಕಲ್ಪ ಈಡೇರ್ತದ ಅಂತ ಹೇಳಲಾಗ್ತದ. ಅದೇ ಕೃಪೆಯಿಂದ ನಾವು ಇವತ್ತ ಇಲ್ಲಿ ಬಂದು ಆ ಹೋಮವನ್ನ ಮಾಡ್ಕೊಂಡು ಬಂದೀವಿ. ನೀವು ಸಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬರ್ಬೇಕಾದ್ರ ನಿಮ್ಮ ಸಂಕಲ್ಪವನ್ನ ತಗೊಂಡು ಬರ್ರಿ. ನಿಮ್ಮ ಯಾವುದೇ ಆಸೆ ಇತ್ತು ಅಂತಂದ್ರ ಇಲ್ಲಿ ಕೆಲವೊಂದಷ್ಟು ವಿಚಾರಗಳು ಏನ್ ಹೇಳ್ತಾರ ಅಂತಂದ್ರ ಅವಿವಾಹಿತರು ಆಗಿರ್ಲಿ, ಅಥವಾ ಪುತ್ರ ಸಂತಾನ ಭಾಗ್ಯ ಆಗಿರ್ಲಿ, ಅಥವಾ ಗೃಹ ಪ್ರವೇಶದ ಬಗ್ಗೆ ಆಗಿರ್ಲಿ, ಅಂತಹ ಕೆಲವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ ಅಥವಾ ಅಂತಹ ಸಂಕಲ್ಪಗಳನ್ನ ಇಲ್ಲಿ ಈಡೇರಿಸ್ಕೊಳಕ ಜನ ಬರ್ತಾರಂತ. ಹಾಗಾಗಿ ನಾವು ನಮ್ಮ ಸಂಕಲ್ಪವನ್ನ ತಗೊಂಡು ಈ ಕುಕ್ಕೆ ಸುಬ್ರಹ್ಮಣ್ಯ ಸುಕ್ಷೇತ್ರಕ್ಕ ಬಂದು ಆ ದರ್ಶನವನ್ನ ಪಡ್ಕೊಂಡ್ವಿ. ಇನ್ನ ನಾವು ವಾಪಸ್ ನಮ್ಮೂರಿಗೆ ಹೊರಡ್ತಾ ಇದ್ದೀವಿ. ನೀವು ಈ ವಿಡಿಯೋ ನೋಡಿ ನಿಮ್ಗೂ ಖುಷಿ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ ಒಳಗೆ ನಮ್ಗ ಕ್ಯಾಮ್ರಾ ಅಲೌ ಮಾಡೋದಿಲ್ಲ, ಹಾಗಾಗಿ ನಾನು ಹೊರಗೆ ನಿಂತು ಮಾಡಬೇಕಾಗಿ ಬಂತು. ನೀವು ಬಂದು ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆ ಒಳಗ ಸಿಗೋಣ ಅಂತ. ನೀವು ನೋಡ್ತಾ ಇರಿ ಮನೀಷಾ ನರೇಟ್ಸ್ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.
you